ಗಣ್ಯರಿಗೂ ನಮಸ್ಕರಿಸ್ತಾ ಹಾಗೂ ಈ ಬಿಸಿಲಿನಲ್ಲಿ ಸೇರಿರ್ತಕ್ಕಂಥ ನಮ್ಮ ಎಲ್ಲ ವಿದ್ಯಾರ್ಥಿ ಮಕ್ಕಳಿಗೂ ಕೂಡ ನಮಸ್ಕರಿಸ್ತಾ ನನಗೆ ಎರಡು ಮಾತನ್ನ ಪ್ರಾರಂಭಿಸ್ತೇನೆ. ಈ ಏರಿಯಾದಲ್ಲಿ ಹೆಚ್ಚಾಗಿ ಸ್ಲಮ್ ಟೈಪ್ ಏರಿಯಾಗಳು ಇದ್ದಾವೆ. ಇಲ್ಲಿ ಹೆಚ್ಚು ಕೂಲಿ ಕಾರ್ಮಿಕರು ಮತ್ತೆ ಫ್ಯಾಕ್ಟರಿಗಳಿಗೆ ಹೋಗ್ತಕ್ಕಂಥ ಲೇಬರ್ ವರ್ಕರ್ಸ್ ಮಕ್ಕಳೇ ಹೆಚ್ಚು ಇಲ್ಲಿ ವಾಸಿಸ್ತಕ್ಕಂಥ ಸ್ಥಳ ಆಗಿದೆ. ಇಲ್ಲಿ ನಮ್ಮ ಸಬ್ ಇನ್ಸ್ಪೆಕ್ಟರ್ ಅವರು ಕೂಡ ಮತ್ತೆ ಅವರ ಯೂತ್ ಪೊಲೀಸ್ ಅಲ್ಲಿ ಒಂದು ಮೀಟಿಂಗ್ ಮಾಡ್ತಾ ಇರ್ತೀವಿ. ಪ್ರತಿ ತಿಂಗಳು ಕೂಡ ಯೂತ್ ಕಮಿಟಿ ಮೀಟಿಂಗ್ ಅಂತ ಇರುತ್ತೆ. ಆ ಕಮಿಟಿ ಮೀಟಿಂಗ್ ಅಲ್ಲಿ ಅವರು ಕೂಡ ಒಂದು ಪ್ರಸ್ತಾಪ ಮಾಡ್ತಾರೆ. ಇಲ್ಲಿ ತುಂಬಾ ಬಡ ಮಕ್ಕಳಿದ್ದಾರೆ, ಅವ್ರಿಗೆಲ್ಲ ನಾವು ಏನಾರ ಒಂದು ವಿದ್ಯಾಭ್ಯಾಸಕ್ಕೋಸ್ಕರ ಒಂದು ಮೋಟಿವೇಶನ್ ಟೈಪ್ ಮಾಡಬೇಕು, ಪುಸ್ತಕ ವಿತರಣೆ ಮಾಡಬೇಕು ಅನ್ನೋ ಒಂದು ಕಾರ್ಯಕ್ರಮ ಏರ್ಪಡಿಸಬೇಕು ಅಂತ ಹೇಳಿ ಇದು ಸುಮಾರು ಒಂದು ತಿಂಗಳಿಂದನೇ ನಾವು ನಿಗದಿತ ಆಗಿತ್ತು. ಕೆಲವೊಂದು ಆಶಾ ಶುಕ್ರವಾರ ಬಂದೋಬಸ್ತು, ಮೊಹರಂ ಬಂದೋಬಸ್ತು ಕಾರಣದಿಂದಾಗಿ ಮುಂದೂಡ್ತಾ ಬಂದು ಇವತ್ತು ಈ ಸಂದರ್ಭ ಬಂದು ಒದಗಿದೆ. ಆಕ್ಚುಲಿ ಹೆಚ್ಚಿಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ಈ ಉದ್ದೇಶ ಏನಪ್ಪಾ ಅಂತ ಅಂದ್ರೆ, ನಮ್ಮ ಈಗ ಆಲ್ರೆಡಿ ಮುನ್ನುಡಿಯಲ್ಲಿ ಹೇಳಿದಂತೆ ಡಾಕ್ಟರ್ BR ಅಂಬೇಡ್ಕರ್ ಆಗಿರ್ಲಿ, ಅಬ್ದುಲ್ ಕಲಾಂ ಜಿ ಅವರಾಗಿರ್ಲಿ, ಅವರು ಕೂಡ ಶಿಕ್ಷಣದಿಂದ ಯಾವ ರೀತಿ ಮುಂದೆ ಬಂದು ಸಾಧನೆ ಮಾಡಿ ಒಂದು ತೋರಿಸ್ಕೊಟ್ರು. ಒಂದು ಸಂವಿಧಾನನೇ BR ಅಂಬೇಡ್ಕರ್ ಅವರು ಸಂವಿಧಾನವನ್ನೇ ಬರೆದಿದ್ದಾರೆ. ಅದೇ ರೀತಿ ನಮ್ಮ ಅಬ್ದುಲ್ ಕಲಾಂ ರವರು ಕೂಡ ಒಬ್ಬ ಸ್ಪೇಸ್ ಸೈಂಟಿಸ್ಟ್ ಆಗಿ ಕೆಲಸ ಮಾಡಿ ಒಳ್ಳೆ ಹೆಸರು ಮಾಡಿ ಪ್ರೆಸಿಡೆಂಟ್, ಈ ದೇಶದ ಪ್ರೆಸಿಡೆಂಟ್ ಕೂಡ ಆಗಿದ್ರು. ಅದೇ ರೀತಿ ನಮ್ಮ ಈ ಮಕ್ಕಳು, ಈ ಭಾಗದ ಮಕ್ಕಳು ಆಗ್ಬೇಕು ಅಂತ ನಮ್ಮ ಈ ನಿವಾಸಿಗಳು ಆಶಯ ಪಡ್ತಾ ಇದ್ದಾರೆ. ನಮ್ಮ ಕೂಡ ನಾವು ಈ ಸ್ಕೂಲಲ್ಲಿ ನೆಕ್ಸ್ಟ್ ಅಪರಾಧ ತಡೆ ಮಾಸಾಚರಣೆ ಟೈಮಲ್ಲೆಲ್ಲ ಬಂದು ಮಾತಾಡ್ತಾ ಇರ್ತೀವಿ. ಈಗ ಹೆಚ್ಚಿಗೆ ಸಮಯ ಇಲ್ಲ. ನಮ್ಮ ಮಕ್ಕಳು ಕೂಡ ಅದೇ ರೀತಿ ಓದಬೇಕು, ಮತ್ತೆ ಆರ್ಥಿಕ ಇದರಿಂದ ವಂಚಿತರಾಗಿ ಶಿಕ್ಷಣ ಬಿಡಬಾರ್ದು, ಶಿಕ್ಷಣ ಮುಂದುವರಿಸಿ ಪ್ರತಿಯೊಬ್ಬರು ಕೂಡ ಈ ದೇಶಕ್ಕೆ ಉತ್ತಮ ಪ್ರಜೆ ಆಗ್ಬೇಕು ಅನ್ನೋದೇ ಒಂದು ಧ್ಯೇಯೋದ್ದೇಶದಿಂದ ಈ ಪುಸ್ತಕಗಳನ್ನ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಏರ್ಪಡಿಸಿದ್ದಾಗಿದೆ. ಅದೇ ರೀತಿ ಇಷ್ಟಕ್ಕೆ ಮುಗಿಬಾರದು ಈ ಕಾರ್ಯಕ್ರಮ. ಇದೇ ರೀತಿ ಇನ್ನೂ ಕೂಡ ಮಕ್ಕಳಿಗೆ ಬೇರೆ ಬೇರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಓದ್ಲಿಕ್ಕೆ ಏನೇನು ಸಾಮಗ್ರಿಗಳು ಸಿಗುತ್ತೆ ಅಂತವನ್ನೆಲ್ಲನೂ ದಾನಿಗಳನ್ನ ಗುರುತಿಸಿ ಕೊಡಬೇಕು ಅನ್ನೋದು ನನ್ನ ಆಶಯ. ಇನ್ನು ನಿಮ್ಗೆ ಹೆಚ್ಚಿಗೆ ಅರ್ಥ ಆಗಲ್ಲ, ಹೆಚ್ಚಿಗೆ ಜಾಸ್ತಿ ಮಾತಾಡ್ಲಿಕ್ಕೂ ಆಗಲ್ಲ. ನಾನು ಅರ್ಥ ಆಗ್ತಿದ್ಯಾ ಎಲ್ಲರಿಗೂ? ಕನ್ನಡ ಬರುತ್ತಾ? ಎಲ್ಲ ಸೈಲೆಂಟ್ ಆಗಿರೋ, ಅದಕ್ಕೆ ಕೇಳ್ತಾ ಇದ್ದೀನಿ. ನಾವು ಎಲ್ಲ ಇವತ್ತು ಸರ್ಕಾರಿ ಕೆಲಸದಲ್ಲಿ ಇರ್ತಕ್ಕಂಥವ್ರು ಯಾರು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಏನ್ ಕಲ್ತ್ ಬಂದಿರೋರಲ್ಲ. ಕನ್ನಡ ಮೀಡಿಯಂ ಅಲ್ಲೇ ಓದಿ ನಿಮ್ ತರನೇ ನಾವು ಸರ್ಕಾರಿ ಸ್ಕೂಲ್ಗೆ ಹೋಗಿ ನಾವು ಕೂಡ ವೇದಿಕೆ ಮೇಲೆ ನಾವು ಚಿಕ್ಕವರಿದ್ದಾಗ ನಿಮ್ ತರನೇ ಇದೇ ರೀತಿ ಸಮಾರಂಭಗಳ ಸಭೆ ಸಮಾರಂಭಗಳೆಲ್ಲ ನಡೆಸ್ತಾ ಇದ್ರು. ನಮಗ್ ಕೂಡ ಆ ರೀತಿ ತಹಶೀಲ್ದಾರ್ ಆಗ್ಬೇಕು, ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ಆಗ್ಬೇಕು, ಅಥವಾ ಒಂದು IAS IPS ಆಫೀಸರ್ ಆಗ್ಬೇಕು ಅನ್ನೋ ಆಸೆ ನಿಮ್ಮ ಮಟ್ಟದಲ್ಲೇ ನಮ್ಗೆ ಬಿತ್ತನೆ ಮಾಡಿದ್ರು. ಆ ಪ್ರತಿಫಲವಾಗಿ ನಾವು ಇವತ್ತು ಸ್ಟೇಜ್ ಅಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಾ ಇದ್ದೀವಿ, ಹೌದಲ್ವಾ? ನಾಳೆನೂ ಕೂಡ ನೀವು ಮುಂದಿನ ದಿನಗಳಲ್ಲಿ ಚೆನ್ನಾಗಿ ಓದಿದ್ರೆ ಕೂಡ ನೀವು ಸರ್ಕಾರಿ ಅಧಿಕಾರಿಗಳಾಗ್ಬೋದು. ನಮ್ಮ ಈ ಏರಿಯಾನ ಇನ್ನೂ ಉತ್ತಮವಾಗಿ ನಡೆಸ್ಕೊಂಡು ಹೋಗ್ಬೋದು. ಈಗ ಅದೇ ರೀತಿ ನಮ್ಮ AK ಕಾಲೋನಿನಲ್ಲಿ ಯುವ ವಕೀಲರೊಬ್ರು ಹರೀಶ್ ರಾಜಲಕ್ಷ್ಮಿ ಅವರು ಕೂಡ ಅವರು ಒಂದು ಬಡ ಮಕ್ಕಳಿಗೆ ಒಂದು ಟ್ಯೂಷನ್ ಹೇಳ್ಕೊಡುವಂತ ಕಾರ್ಯಕ್ರಮ ಮಾಡಿದ್ದಾರೆ. ಅಲ್ಲೂ ಕೂಡ ನಾನು ಕೂಡ ಭಾಗವಹಿಸಿ ಪುಸ್ತಕ ವಿತರಣೆ ಮಾಡಿದ್ವಿ. ಮತ್ತು ಇನ್ನೂ ಕೂಡ ಅಲ್ಲಿ ಇನ್ನೂ ಬೇರೆ ದಾನಿಗಳನ್ನ ಹುಡುಕಿ ಮಕ್ಕಳಿಗೆ ಏನೇನು ಸೌಲಭ್ಯ ಒದಗಿಸ್ಬೇಕು ಅದ್ರ ಬಗ್ಗೆ ಕೂಡ ಚಿಂತನೆ ನಾವು ಮಾಡ್ತಾ ಇದ್ದೇವೆ. ಇದು ಹೆಚ್ಚಿನ ರೀತಿಯಲ್ಲಿ ಮಾಡೋಣ ಅಂತ ಹೇಳಿ ಎರಡು ಮಾತನ್ನ ಆಡ್ಲಿಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳು. ಎಲ್ಲ ಗಣ್ಯರಿಗೂ ಹಾಗೂ ನಮ್ಮ ಮಾಧ್ಯಮ ಮಿತ್ರರು ಹಾಗೂ ಎಲ್ಲ ಸ್ಟೂಡೆಂಟ್ಸ್, ನಮ್ಮ ಪೊಲೀಸ್ ಸಿಬ್ಬಂದಿಗಳು ಮತ್ತು ಎಲ್ಲ ಟೀಚಿಂಗ್ ಅಂಡ್ ನಾನ್ ಟೀಚಿಂಗ್ ಸ್ಟಾಫ್ ಮತ್ತೆ ನಮ್ಮ ಯೂತ್ ಕಮಿಟಿ ಸ್ಟಾಫ್. ನಮ್ಮ ಯೂತ್ ಕಮಿಟಿ ಅವ್ರು ಏನಿದ್ರೆ ಎಲ್ರಿಗೂ ಈ ಪ್ರೋಗ್ರಾಮ್ ಚೆನ್ನಾಗಿ ಮೂಡ್ ಬರ್ಲಿಕ್ಕೆ ಕಾರಣರಾದಂತ ಡೈರೆಕ್ಟ್ ಆಗಿ ಹಾಗೂ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಿದಂತ ಪ್ರತಿಯೊಬ್ಬರಿಗೂ ನಮಸ್ಕರಿಸುತ್ತಾ, ಎರಡೆರಡು ಜಾಸ್ತಿ ಮಾತಾಡಲ್ಲ, ಆಗ್ಲೇ ಡಿಸ್ಟ್ರಿಬ್ಯೂಷನ್ ಆಗ್ಲೇ ಟೈಮ್ ಆಗಿದೆ, ಬೇಗನೆ ಡಿಸ್ಟ್ರಿಬ್ಯೂಟ್ ಮಾಡೋಣ. ವಿಚಾರ ಏನಂದ್ರೆ, ಉದಯಗಿರಿ ಅಂದ ತಕ್ಷಣ ಯಾರೋ ವೀಲಿಂಗ್ ಮಾಡ್ತಾರೆ, ಇಲ್ಲ ಅಲ್ಲಿ ಯಾರೋ ಗಾಂಜಾ ಹೊಡಿತಿರ್ತಾರೆ, ಇಲ್ಲ ಸೊಲ್ಯೂಷನ್ ಹೊಡಿತಿರ್ತಾರೆ, ಪಾರ್ಕ್ ಅಲ್ಲಿ ಪೋರ್ಪಲ್ಲಿ ಹುಡುಗರು ಕೂತಿರ್ತಾರೆ, ಎಲ್ಲ ಮೈನರ್ ಹುಡುಗರು, ಚಿಕ್ಕ ಮಕ್ಕಳು, ದೊಡ್ಡ ಮಕ್ಕಳು ಎಲ್ಲ ಸೇರಿಸಿ ಇದ್ ಮಾಡ್ತಿರ್ತಾರೆ ಅನ್ನೋ ಒಂದು ಕೆಟ್ಟ ಕಾನ್ಸೆಪ್ಟ್ ಇಂದ
ಹೊರಗಡೆ ಬರ್ಬೇಕು, ಇದಕ್ಕೆ ಏನ್ ಮಾಡ್ಬೇಕು ಅಂತ ನಾವು ನಮ್ಮ ಯೂತ್ ಕಮಿಟಿ ಎಲ್ಲ ಕುತ್ಕೊಂಡು ಡಿಸ್ಕಸ್ ಮಾಡ್ಬೇಕಾದ್ರೆ ನಮ್ಮ ಇನ್ಸ್ಪೆಕ್ಟರ್ ಮತ್ತೆ ನಮ್ಮ ಇನ್ಸ್ಪೆಕ್ಟರ್ ಸಾರಥ್ಯ ಹಾಗೂ ನಮ್ಮ ACP ಸರ್ ಅವರ ಮಾರ್ಗದರ್ಶನ ಹಾಗಾಗಿ ಒಂದು ಯಾವ ರೀತಿ ಪ್ರೋಗ್ರಾಮ್ಗಳನ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಮ್ಗೆ ನೀಟಾಗಿ ಸಲಹೆ ಸೂಚನೆಗಳನ್ನ ಕೊಟ್ಟು ಅದರಿಂದ ಮೊಳಕೆ ಹೊಡೆದಂತ ಒಂದು ಕಾನ್ಸೆಪ್ಟ್ ಏನಂದ್ರೆ ಮಕ್ಕಳುಗಳಿಗೆ ಹೊಟ್ಟೆ ಹಸಿರ್ಲಿ ಆದ್ರೆ ಶಿಕ್ಷಣದ ಹಸಿದೆಯಲ್ಲ ಅದಕ್ಕೆ ಯಾವುದೇ ರೀತಿ ಅವಕಾಶ ವಂಚಿತರಾಗದೇ ಇರೋ ರೀತಿ ನಾವು ನೋಡ್ಕೋಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಬಂದು ನೋಡಿ. ಒಂದು ಕಡೆ ಶಿಕ್ಷಣ ಕ್ರಾಂತಿ ಅಂತ ನಡೀತಿದೆ, ಇನ್ನೊಂದು ಕಡೆ ಈ ತರ ನೋಟ್ಬುಕ್ ಎಲ್ಲ ವಿತರಣೆ ಮಾಡಿ ಅಕ್ಷರ ಕ್ರಾಂತಿ ಅನ್ನೋದು ನಡೀತಿದೆ. ಈ ಅಕ್ಷರ ಕ್ರಾಂತಿಗೆ ನಾಂದಿ ಆಡದಂತ ನಮ್ಮ ಶ್ರೀಯುತ ಸುಧಾಕರ್ ಇನ್ಸ್ಪೆಕ್ಟರ್ ಸರ್ ಆಗಿರ್ಬೋದು, ಲೋಕಲ್ ಲೀಡರ್ಸ್ ಆಗಿರ್ಬೋದು, ಹಾಗೂ ನಮ್ಮ ACP ಸರ್ ಆಗಿರ್ಬೋದು, ಈ ಸಂದರ್ಭದಲ್ಲಿ ನಾನು ನೆನ್ಸ್ಕೋತೀನಿ. ಹಾಗೂ ನಮ್ಮ ಯೂತ್ ಕಮಿಟಿ ಅವರು ಈ ನಿಟ್ಟಿನಲ್ಲಿ ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ. ಈ ಲಾಸ್ಟ್ ಸಮ್ಮರ್ ಅಲ್ಲಿ ಬೇಸಿಗೆ ಕಾಲದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಕುಡಿಯಕ್ಕೆ ನೀರಿರ್ಲಿಲ್ಲ ಅಂತ ಅಂದ್ಬಿಟ್ಟು ಎಲ್ಲಾ ಪಾರ್ಕ್ ಗಳಿಗೆ ಹೋಗಿ ಎಲ್ಲ ನೀರಿಟ್ಟು ಮತ್ತೆ ಅದು ನೀರಿಟ್ಟಿರೋದನ್ನ ಎಲ್ಲ ಅವು ವಾಪಸ್ ಯೂಸ್ ಆಗ್ತಿದೆಯಾ ಇಲ್ವಾ ಅಂತ ಅಂದ್ಬಿಟ್ಟು ಚೆಕ್ ಕೂಡ ಮಾಡ್ಕೊಂಡಿದ್ದಾರೆ ನಮ್ಮವರು. ನಾವು ಹೆಂಗ್ ಹೋಗಿ ಗಿಡದಲ್ಲಿ ಮತ್ತೆ ಮರಗಳ ಪೊಟ್ರೆಗಳಲ್ಲಿ ಎಲ್ಲ ನೀರಿಟ್ಟಿದ್ವಿ, ಅದಾದ ನೆಕ್ಸ್ಟ್ ಡೇ ಇಂದನೇ ಎಲ್ಲ ಮಳೆನೇ ಸ್ಟಾರ್ಟ್ ಆಗೋಯ್ತು. ಸೊ ನಮ್ಮಿಂದ ಒಂದು ನಾಂದಿ ಆಡೋದಕ್ಕೆ ಒಳ್ಳೆ ಕೆಲಸಗಳಾಗ್ತಿದೆ. ಅದೇ ನಿಟ್ಟಿನಲ್ಲಿ ಈಗ ನಿಮ್ಗಳಿಗೆ ಏನು ನೋಟ್ಬುಕ್ಸ್ ನ ವಿತರಣೆ ಮಾಡಿದ್ದಾರೆ, ಇದರಲ್ಲಿ ಸಾಕಷ್ಟು ಜನ ದಾನಿಗಳಿದ್ದಾರೆ. ಉದಯಗಿರಿ ಠಾಣಾ ವತಿಯಿಂದನೂ ನಾವು ಕೂಡ ಅಲ್ಪ ಸ್ವಲ್ಪ ಕಿಂಚಿತ್ ಏನು ಸಹಾಯ ಆಗುತ್ತೆ ಅದನ್ನ ನಾವು ಕೂಡ ಇದರಲ್ಲಿ ಸೇರಿಸಿ ಇದ್ ಮಾಡ್ತಿದೀವಿ. ಸೊ ಮಕ್ಳುಗಳಿಗೆ ಒಳ್ಳೇದಾಗ್ಲಿ. ಹಿಂಗೆ ಹೇಳಿದಾಗ ಈಗ ನೋಡಿ, ಅಂಬೇಡ್ಕರ್ ಅನ್ನೋ ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ ನಾವು ನೀವು ಹೇಗಿದ್ವಿ ಆ ರೀತಿ ಒಬ್ಬ ಸಾಮಾನ್ಯ ವ್ಯಕ್ತಿ ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂತ ಕರ್ಸ್ಕೋಬೇಕಂತಂದ್ರೆ ಅದಕ್ಕೆ ಕಾರಣ ಶಿಕ್ಷಣ. ಅವರು ಮಾಡಿದಂತ ಶಿಕ್ಷಣ, ಓದಿದಂತ ಶ್ರಮ, ಈ ಎಲ್ಲಾ ಕಾರಣಗಳಿಂದಾಗಿ ಒಬ್ಬ ಸಾಮಾನ್ಯ ಮನುಷ್ಯ ಇವತ್ತು ಒಬ್ಬ ಬಾಬಾ ಸಾಹೇಬ್ BR ಅಂಬೇಡ್ಕರ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಾದ್ರೆ ನಿಮ್ಮಲ್ಲೂ ಕೂಡ ನಿಮ್ಮಲ್ಲೂ ಒಬ್ಬ ಅಂಬೇಡ್ಕರ್ ಇರ್ತಾರೆ, ನಿಮ್ಮಲ್ಲೂ ಒಬ್ಬ ಮನು ಬಾಕರ್ ಅನ್ನೋರು ಇರ್ತಾರೆ, ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಅನ್ನೋ ಹೆಣ್ಮಕ್ಳು ಇರ್ತಾರೆ, ಕಲ್ಪನಾ ಚಾವ್ಲಾ ಇರ್ತಾರೆ, ಅಬ್ದುಲ್ ಕಲಾಂ ಅವರು ಇರ್ತಾರೆ. ನಿಮ್ಮಲ್ಲಿರೋ ಈ ಟ್ಯಾಲೆಂಟ್ ನ ಪ್ರತಿಭೆನ ಹೊರಗಡೆ ಹಾಕಿ ಅದ್ರ ನಿಟ್ಟಿನಲ್ಲಿ ನಿಮ್ಮ ಟೀಚರ್ಸ್, ನಿಮ್ಮ ಟೀಚಿಂಗ್ ಸ್ಟಾಫ್ ಎಲ್ಲ ಸ್ಕೂಲ್ ಕಾಲೇಜ್ಗಳಲ್ಲಿ ಅದನ್ನ ಹೊರಗೆ ತರುವಂತ ಕೆಲಸಗಳನ್ನ ಮಾಡ್ಲಿ ಅನ್ನೋ ಆಶಯದೊಂದಿಗೆ ಈಗ ಬುಕ್ಸ್ ಡಿಸ್ಟ್ರಿಬ್ಯೂಟ್ ಸ್ಟಾರ್ಟ್ ಮಾಡೋಣ. ಎರಡು ಮಾತಾಡಿಕೆ ಅವಕಾಶ ಕೊಡಂತ ಎಲ್ರಿಗೂ ಧನ್ಯವಾದ. ಗುಡ್ ಮಾರ್ನಿಂಗ್. ಈಗ ಸ್ವಲ್ಪ ನಾನು उर्दू वाले माताड़ती उर्दू में बात कर लेता हूँ. उर्दू के स्टूडेंट भी, कन्नड़ा के स्टूडेंट भी, हमारे सुधाकर साहब उदयगिरी स्टेशन के, और हमारे रूपेश सर, शांता कुमारी मैडम, हमारे कारपेटर हमारे साथ ही रहती. मैं आपको माइक मंगले को 4 बातें करूंगा. तो ये क्या वास्ते बोल रहा हूँ, पहले वो पॉइंट रखना है, दूसरा क्या भी नहीं बोलने. फर्स्ट ऑफ ऑल ऐसा सर्विस करना कर लगो हमारे जिला में नहीं था सर. निಜ ಹೇಳ್ತಾ ಇರೋದು ನಾನು. ಈ ತರ ಸರ್ವಿಸ್ ಮಾಡ್ಬೇಕಂತ ನಮ್ ಮನಸ್ಸಲ್ಲೂ ಇರ್ಲಿಲ್ಲ, ನಮ್ ಮೈಂಡ್ ಅಲ್ಲಿ ಕಾನ್ಸೆಪ್ಟ್ ಇರ್ಲಿಲ್ಲ. ಈ ಕಾನ್सेप्ट नमके तको बंदिದ್ದು ये हमारा अखलाक में ले ले कैसो. एक हमारे उदयगिरी के इंस्पेक्टर और हमारे शांता कुमारी मैडम और हमारे एक मॉडल बनको हमारे क्या 10 घंटे को भी, 11 घंटे को भी, 12 घंटे को भी शाम का हर वक्त कॉल करके रूपेश सर ऐसा होगा, रूपेश सर वैसा होगा कर लेते हो. 5-5 मिनट को कॉल करके उनको मैं फुल डिस्टर्ब करता हूँ ये प्रोग्राम करने के वास्ते. ये प्रोग्राम क्या वास्ते करते हो इस मालूम है तुम्हें सब बच्चे वो सभी हमारा कर ले इंशाअल्लाह करके दिन. हमारे यहाँ जो भी स्टेज पर बैठते हैं पुलिस डिपार्टमेंट से तुम्हें भी कॉन्ट्रीब्यूशन में पुलिस बनना इंशाअल्लाह. बोलो ನಿಮ್ಮಲ್ಲಿ ಯಾರಾದ್ರೂ ಇಲ್ಲಿ ಕೂತಿದಾರಲ್ಲ ಇವರಿಗೆ ರೋಲ್ ಮಾಡೆಲ್ ಮಾಡ್ಕೊಂಡು, ಶಾಂತಾ ಕುಮಾರಿ ಮೇಡಮ್ ಕಾರ್ಪೊರೇಟರ್ ಅವ್ರಿಗೂ ರೋಲ್ ಮಾಡೆಲ್ ಮಾಡ್ಕೊಂಡು ಈ ತರ ನೀವು ಇನ್ ಫ್ಯೂಚರ್ ಅಲ್ಲಿ ಇನ್ಸ್ಪೆಕ್ಟರ್, ಡಾಕ್ಟರ್, ಲಾಯರ್ ನಾವಂತೂ ಆಗಕ್ಕಾಗಲ್ಲ. ನಾವೊಂದು 4 ಜನಕ್ಕೆ ನಿಮ್ಗೆ ಸಹಾಯ ಮಾಡಿ हमें 4 जन को तुम हेल्प करो, इनका सब साथ लेको, तुमना एक रोल मॉडल बनाने के वास्ते ऐसा इनको देखो. इंशाअल्लाह इन फ्यूचर में कौन की पुलिस की, कौन की डॉक्टर की पढ़ना मेन हमारा मोटिव क्या रहना, पढ़े नहीं तो इन फ्यूचर क्या भी प्रॉब्लम क्या भी फेस कर सकते हैं हर एक प्रॉब्लम. और एक मेन बात और फाइनल बात है, उदयगिरी पुलिस स्टेशन पुलिस के तो क्या पगलಕ್ಕೆ चले आती ಹ್ಯಾಂಗ ಕಾನ್ಸೆಪ್ಟ್. ಪೊಲೀಸ್ ಅಂದ್ರೆ ಏನು, ಏನಾದ್ರು ತಪ್ಪು ಮಾಡ್ತೀವಿ ಹಿಡ್ಕೊಂಡು ಹೋಗ್ಬಿಡ್ತಾರೆ, ಅದೆಲ್ಲ ಪೊಲೀಸ್. ನೋಡಿ ನಮ್ ಜೊತೆ ಹೆಂಗಿದ್ದಾರೆ, देखो यहाँ पुलिस वाले कैसा हमारे साथ रहते हैं. ये धूप में तुम्हें नहीं बैठ कोई, ये धूप में इन्हों भी बैठ कोई. तो इन्हों अच्छे काम को भी हमारे साथ देखो. आधे से ज्यादा स्पॉन्सरशिप उदयगिरी स्टेशन से हम मिलते हैं.
आधे से ज्यादा स्पॉन्सरशिप हमने उदयगिरी स्टेशन से होता है और उनका स्पॉन्सरशिप मेन में है, उनका टाइम हमने में इंशाल्लाह इन फ्यूचर भी हमें उनको ले ले को उदयगिरी स्टेशन उदयगिरी डिपार्टमेंट वाले को ले ले को और हमारे कारपेटर के साथ रख ले को और तुम्हारे वास्ते हमारे हाथ से क्या क्या हो सकता है उनके पास आइडिया ले ले को इंशाल्लाह हमें आगे भी फुलफिल करते हैं। अस्सलाम वालेकुम, जय हिंद। ನಾನು ನನ್ನ ಕೈಯಾರೆ ಅವರಿಗೆ ಒಂದು ಮಾಲಾರ್ಪಣೆಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಹಾಗೆ ದೇವರು ಆಯುಷ್ ಆರೋಗ್ಯ ಕೊಟ್ಟು ಉತ್ತಮವಾಗಿ ಸಮಾಜ ಸೇವೆ ಮಾಡಲಿಕ್ಕೆ ಆಶೀರ್ವಾದ ಮಾಡಲಿಕ್ಕೆ ಎಲ್ಲ ಪ್ರವರ್ತನೆಯಲ್ಲಿ ಯೇಸುವಿನಲ್ಲಿ ಮತ್ತು ಈಶ್ವರನಲ್ಲಿ ನಾನು ಅನಂತ ನಮಸ್ಕಾರಗಳನ್ನ ಅರ್ಪಣೆ ಮಾಡ್ತಾ ಇದ್ದೀನಿ. ಇಷ್ಟೊತ್ತು ಅದಲ್ಲದೆ ಅವರ ಎಲ್ಲ ಜೊತೆಯವರೆಗೂ ಕೂಡ ಆ ಒಂದು ಕೃತಜ್ಞತಾ ಭಾವದ ನಮಸ್ಕಾರಗಳನ್ನ ಹೇಳ್ತಾ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಅನಂತ ಧನ್ಯವಾದಗಳನ್ನ ಹೇಳ್ತೀನಿ. ವೇದಿಕೆಯಲ್ಲಿರ್ತಕ್ಕಂತಹ ಉದಯಗಿರಿ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿ ವರ್ಗ ನಮ್ಮೊಟ್ಟಿಗೆ ಇದೆ. ಹಾಗೂ ವಿದ್ಯಾರ್ಥಿಗಳ ಉಪಾಧ್ಯಾಯರು ಕೂಡ ಕರ್ಕೊಂಡಿದ್ದೀರಾ, ಅವರು ಕೂಡ ನಮ್ಮೊಟ್ಟಿಗೆ ಇದ್ದೀರಾ, ಪೋಷಕ ಬಂಧುಗಳಿದ್ದೀರಾ. ಇವತ್ತಿನ ಸಭೆ ನಿಜಕ್ಕೂ ಕೂಡ ನಾವು ಅರ್ಥಪೂರ್ಣವಾಗಿ ನಮ್ಮ ಹುಡುಗರು ಆಚರಣೆ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಹೆಮ್ಮೆಯ ವಿಷಯ. ಕಾರಣ ಅದು ಇಷ್ಟೇ, ಮುಂದಿನ ಭವಿಷ್ಯ ನಮ್ಮಲ್ಲಿ ಹೇಗಿದೆ ಅಂತಂದ್ರೆ ಈಗಾಗಲೇ ಸರ್ ಹೇಳಿದ್ರು, ನಿಮ್ಗೆ ಮಾತಾಡ್ತಾ ಸರ್ಕಲ್ ಇನ್ಸ್ಪೆಕ್ಟರ್ ಮಾತನ್ನ ಹೇಳಿದ್ರು. ನಾವು ಯಾರು ಆದರ್ಶವನ್ನಾಗಿ ಇಟ್ಕೊಂಡು ಗುರಿಯನ್ನು ಕಾಣ್ತಾ ಕನಸನ್ನು ಕಾಣ್ತಾ ನಾವು ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಅವಕಾಶ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಇಂತಹ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳೋದು ಬಹಳ ಮುಖ್ಯ. ಕಾರಣ ಆದ್ರೂ ಹೇಳ್ತೀನಿ ನಾನು, ಇವತ್ತು ನಿಮ್ಮ ಮುಂದೆ ಕುತ್ಕೊಂಡಿದ್ದಾರೆ, ಅವ್ರನ್ನ ನೋಡ್ತೀರಾ, ನಿಮ್ಮ ಮನಸ್ಸಿಗೆ ಚಿಕ್ಕ ಮನಸ್ಸಿನಲ್ಲಿ ನಿಮ್ಮಲ್ಲಿ ಚಿಗುರು ಹಿಡಿಯುತ್ತೆ. ನಾನು ಕೂಡ ಹಾಗೇನೆ ಯೂನಿಫಾರ್ಮ್ ಹಾಕೊಂಡು ನಾನು ಕೂಡ ಯಾಕೆ ಇನ್ಸ್ಪೆಕ್ಟರ್ ಆಗ್ಬಾರ್ದು, ನಾನು ಕೂಡ ಯಾಕೆ ಮುಂದಿನ ಭವಿಷ್ಯದಲ್ಲಿ ಈಗ ನಾನು ಉತ್ತಮವಾದಂತಹ ಸ್ಥಾನಮಾನಗಳನ್ನ ಗಳಿಸಬಹುದು ಅಂತಕ್ಕಂತ ಆ ನಿಮ್ಮ ಚಿಕ್ಕ ಮಕ್ಕಳ ಮನಸ್ಸಿನಲ್ಲಿ ಮೂಡ್ಬೇಕು ಅನ್ನೋದೇ ಈ ಉದ್ದೇಶ ಅಂತ ಹೇಳಿ ನಮ್ಮ ಯುವ ಮಿತ್ರರು ಈ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿರ್ತಕ್ಕಂಥದ್ದು ಶ್ಲಾಘನೀಯ ಅಂತ ನಾನಾದ್ರೂ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೀನಿ. ಈ ಒಂದು ಸಮಾರಂಭನ ಬಹಳ ಅಚ್ಚುಕಟ್ಟಾಗಿ ಮಾಡ್ಲಿಕ್ಕೆ ಬಹಳ ಪ್ರೇರೇಪಣೆಯಿಂದ ಮಕ್ಕಳು ನನ್ಗೆ ಆಶ್ಚರ್ಯ ಆಯ್ತು. ಜುನೇದ್ ಇಷ್ಟು ಚೆನ್ನಾಗಿ ಮಾತಾಡ್ತಿದ್ರೆ ನೋಡ್ತಿದೀನಿ, ಯಾವತ್ತಾದ್ರೂ ಈ ಕ್ಷೇತ್ರದಲ್ಲಿ ಅವನು ಕೂಡ ಒಂದು ಕಾರ್ಪೊರೇಟ್ ಆಗಿ ಮುಂದಿನ ದಿನಗಳಲ್ಲಿ ಭವಿಷ್ಯ ರೂಪಿಸ್ಕೊಳ್ತಾನೆ ಅಂತ ನನ್ಗೆ ಖುಷಿ ಆಯ್ತು. ಯಾಕಂದ್ರೆ ಚಿಕ್ಕದಿಂದ ಇದೆಲ್ಲಾನು ನಾನು ನೋಡ್ತಾ ಇದ್ದೇವೆ, ಅವರಲ್ಲಿ ವಾಕ್ಚಾತುರ್ಯ ಬಂದಿದೆಯಲ್ಲ ಅದು ನೋಡಿ ನನಗೆ ಆಶ್ಚರ್ಯ ಕೊಡ್ತು, ಸಂತೋಷ ಕೊಡ್ತು. ಏನಾದ್ರು ಮಾತಾಡ್ಬೇಕು ಮಾತಾಡ್ರಿ ಅಂತ ನಾವು ಹೇಳ್ತಾ ಇದ್ವಿ, ಈಗೇನಿಲ್ಲ ಅವರೇ ಮಾತಾಡೋದನ್ನ ನೋಡಿದಾಗ ಅವ್ರ ಹೃದಯದಿಂದ ಬಂದಂತ ಮಾತನ್ನ ನೋಡಿದಾಗ ಖಂಡಿತ ಇದು ಸ್ಫೂರ್ತಿಯಾಗಿರ್ತಕ್ಕಂಥದ್ದು ನನಗೆ ಸಂತೋಷವನ್ನ ಕೊಟ್ಟಿದೆ. ಇನ್ನು ನಾನು ಏರಿಯಾ ಬಗ್ಗೆ ಹೇಳ್ಬೇಕಾದ್ರೆ ದರ್ಶನಗರ ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂತಹದ್ದು. ನಾನು ಈಗಾಗಲೇ 40 ವರ್ಷಗಳಲ್ಲಿ ವಾಸವನ್ನ ಮಾಡ್ತಾ ಇದ್ದೇನೆ ದರ್ಶನಗರದಲ್ಲಿ. ನಿಮ್ಗೆ ಮಾಸ್ಟರ್ ಐಟಿ ಅಂತ ಅಷ್ಟೇ ಗೊತ್ತಿರುತ್ತೆ ನಮ್ಮ ಹೆಸರಿಗಿಂತ ಚೆನ್ನಾಗಿ. ನಮ್ಗೆ ರೆವಿನ್ಯೂ ವಿಭಾಗವನ್ನು ಹೊಂದಿರ್ತಕ್ಕಂಥ ನಮ್ಮ ಭೂಮಿ ಪ್ರಾಥಮಿಕ ಸೌಲಭ್ಯಗಳಿಂದ ವಂಚಿತವಾಗಿತ್ತು. ಬಹಳಷ್ಟೇ ಕುಡಿಯೋ ನೀರಿರ್ಲಿಲ್ಲ, ಲೈಟ್ ಇರ್ಲಿಲ್ಲ, ರಸ್ತೆಗಳಿರ್ಲಿಲ್ಲ. ರೈತರು ಕಟ್ಟಂತ ಜಮೀನಲ್ಲಿ ಅಷ್ಟು ಮನೆಗಳನ್ನ ಕಟ್ಕೊಂಡು ಬಂದ್ರೆ ಹೊರತು ಅಲ್ಲೇನ್ ಸೌಲಭ್ಯಗಳಿಂದ ನಾವು ಯಾವತ್ತೂ ಕೂಡ ಯೋಚನೆ ಮಾಡ್ಲಿಲ್ಲ. ಇವತ್ತು ನಾವು ಈ 40 ವರ್ಷಗಳ ಆದಿಯನ್ನ ತುಳಿತಾ ನಮ್ಗೆ ಹಿಂದೆ ನಿಮ್ಮ ಎಲ್ಲರ ಸಹಕಾರದಿಂದ ಚುನಾವಣೆಯಲ್ಲಿ ಭಾಗವಹಿಸಿ ಸರ್ಕಾರದ ವತಿಯಿಂದ ತರ್ತಕ್ಕಂಥ ಸವಲತ್ತುಗಳು ಕೆಲವು ನಾಗರಿಕ ಸೌಲಭ್ಯಗಳನ್ನ ತರೋ ನಿಟ್ಟಿನಲ್ಲಿ ನಮ್ಮ ಕಿಂಚಿತ್ ಕಾರ್ಯವನ್ನ ಹೇಗೆ ಮಾಡಬಹುದು ಅಂತ ಹೇಳಿ ಪ್ರಯತ್ನವನ್ನ ನಾವು ಹಂತವಾಗಿ ಮಾಡ್ತಾ ಈ ಕಾರ್ಯಕ್ರಮವನ್ನ ಗೌಶ್ಯನಗರ ಇರ್ಬೋದು, ಕೇಂಪುರ ಇರ್ಬೋದು, ರಘುವೀಂದ್ರ ಬಡಾವಣೆ, ಪ್ರತಿಯೊಂದು ಹಂತ ಶಾಂತಿನಗರವರೆಗೂ ವಿಸ್ತರಿಸಿ ಕೆಲಸ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಇದ್ದಂತಹದ್ದು ತಮ್ಮಲ್ಲಿ ಹಿರಿಯರಿದ್ದವರಿಗೆ ಮಾತ್ರ ಗೊತ್ತಾಗುತ್ತೆ, ಅವ್ರಿಗೆ ಮಾಹಿತಿ ಕೂಡ ಇದೆ. ಈ ದಿವಸಗಳಲ್ಲಿ ನಾವು ಸ್ವಲ್ಪ ನೆಮ್ಮದಿಯ ಬದುಕನ್ನ, ಕುಡಿಯೋ ನೀರಿರ್ಬಹುದು, ಲೈಟ್ ಇರ್ಬಹುದು, ರಸ್ತೆಗಳ ಓಡಾಡ್ಲಿಕ್ಕೆ ಸ್ವಲ್ಪ ಇದು ಇರ್ಬೋದು, ಇಂಥ ವ್ಯವಸ್ಥೆ ಅಂತದ್ದು. ಹಾಗಾಗಿ ನಾವು ಗೌಶ್ಯನಗರದಲ್ಲಿ ಇನ್ನೊಂದು ನಾವು ಕಾಣ್ಬೇಕು ಅನ್ನೋ ಭವಿಷ್ಯಕ್ಕೆ ಈಗ ನೋಡಿ ನಮ್ಮ ಮಕ್ಕಳ ದಾರಿಯನ್ನು ಹಾಕೊಡ್ತಾ ಇದ್ದಾರೆ. ಶೈಕ್ಷಣಿಕವಾಗಿ ನಾವು ಏನಾದ್ರೂ ಮುಂದುವರೆದ್ರೆ ಅಂದ್ರೆ ಸಿಟಿಯವರ ತರ ನಾನು ಅದನ್ನ ಹೇಳ್ತಾ ಇರ್ತೀನಿ. ಇಲ್ಲಿ ನಮ್ಮ ಮಕ್ಕಳನ್ನ ತಂದೆ ತಾಯಿಗಳು ಒಂದು ಮಗುವಿಂದ ಒಂದು ಮಾರ್ಕ್ಸ್ ಕಡಿಮೆ ಆದ್ರೆ ತಂದೆ ತಾಯಿಗಳು ಬೇಸರಿಸ್ಕೊಳ್ತಾ ಇರ್ತಾರೆ, ನನ್ನ ಮಗುಗೆ ಒಂದು ಮಾರ್ಕ್ಸ್ ಕಡಿಮೆ ಆಯ್ತು. ನಮ್ಮ ಮಕ್ಕಳು ಶಾಲೆಗೆ ಹೋದ್ರೆ ಎಷ್ಟು ಮಾರ್ಕ್ಸ್ ತರ್ತಾರೆ ಅಂತ ನಮ್ಮ ಪೇರೆಂಟ್ಸ್ ಗೊತ್ತಿರಲ್ಲ, ಯಾಕೆ ತರಬೇಕು ಅಂತ ಗೊತ್ತಿರಲ್ಲ.
ಈ ಒಂದು ಸಂದರ್ಭವನ್ನು ನಾನು ನಿಮ್ಗೆ ನೆನಪಿಸ್ಲಿಕ್ಕೆ ಇಷ್ಟಪಡ್ತೀನಿ. ನಾನು ಕೇಳಿದ ಕೆಲವು ತಂದೆ ತಾಯಿಗಳನ್ನ, ಯಾಕೆ ಮಾನಸ್ ಕಡಿಮೆಯಲ್ಲಿ ಇಷ್ಟೊಂದು ಸಂಖ್ಯೆ ಪಡ್ತೀರಾ, ಮಕ್ಕಳು ಬುದ್ಧಿವಂತರಲ್ವಾ ಅಂತ ಹೇಳಿ. ಅವ್ರು ಹೇಳ್ತಾರೆ, ಕಾಂಪಿಟೇಷನ್ ಇದ್ದಲ್ಲಿ ಡೊನೇಷನ್ ಕೊಟ್ಟು ನಾವು ಉದ್ಯೋಗಕ್ಕೆ ಸೇರಿಸ್ಬೇಕಾದ್ರೆ ಬಹಳ ಕಷ್ಟ ಆಗುತ್ತೆ. ಅದನ್ನ ಮಾರ್ಕ್ಸ್ ನಿಂದ ನಮ್ಮ ಮಗು ಇಲ್ಲಿಂದಾನೇ ಪಡಿತಾ ಹೊರಟೋಗ್ಬಿಟ್ರೆ ಮುಂದೆ ಅವ್ರ ಭವಿಷ್ಯಕ್ಕೆ ರ್ಯಾಂಕಿಂಗ್ ತಗೊಂಡು ಉದ್ಯೋಗ ಗಿಟ್ಟಿಸ್ಬಿಡ್ತಾರೆ ಅನ್ನೋ ಚಾಲೆಂಜ್ ತಂದೆ ತಾಯಿಗಳಿಗೆ ಅಲ್ಲಿ ಗೊತ್ತಿದೆ. ಯಾವ ವಿದ್ಯಾವಂತ ತಂದೆ ತಾಯಿಗಳನ್ನ ನಾವು ಅರ್ಥ ಮಾಡ್ಕೊಂಡಾಗ ಅವ್ರಿಗೆ ಅನ್ಸುತ್ತೆ, ನನ್ನ ಮಗ ಮೊದಲಿಂದಾನೇ ರ್ಯಾಂಕಿಂಗ್ ಬರ್ತಾನೆ PUC ಇರ್ಬೋದು, ಅವ್ರ ಎಡ್ಜಿಂಗ್ ಪಾಯಿಂಟ್ ಡಿಗ್ರಿ ಇರ್ಬೋದು, ಎಲ್ಲೇ ಇರ್ಬೋದು, ಅವ್ನ್ ರ್ಯಾಂಕ್ ತಗೊಂಡ್ರೆ ಲೈನ್ ನಲ್ಲಿ ಮೊದಲನೇ ನಿಂತು ಉದ್ಯೋಗವನ್ನ ಗಿಟ್ಟಿಸ್ತಾನೆ, ಸಮಾಜದಲ್ಲಿ ಅವನು ಮೇಲೂಟಿಗೆ ಬರ್ತಾನೆ ಅಂತಕ್ಕಂಥ ಆಶಾಭಾವನೆಯನ್ನ ಮಗುವಿನಿಂದಾನೇ ಕಾಣ್ತಾ ಇರ್ತಕ್ಕಂಥ ತಂದೆ ತಾಯಿಗಳು. ನಮ್ಮಲ್ಲಿ ಒಂದು ಹೊತ್ತಿನ ಊಟಕ್ಕೆ ನನ್ನ ಮಗುಗೆ ಏನ್ ಕೊಡ್ಲಿ, ಅವನ ಶಾಲೆಗೆ ಕಳಿಸ್ಬೇಕು ಅನ್ನೋದಷ್ಟೇ ಗೊತ್ತು. ಅಥವಾ ಅವ್ನ ಮನೆಯಲ್ಲೇ ಇದ್ರೆ ಅವ್ನಿಗೆ ಏನಾದ್ರು ಒಂದು ಕೆಲಸವನ್ನ ಹಚ್ಚಿ 4 ಕಾಸು ತರ್ತಾನೇನೋ ಅನ್ನೋ ಕುಟುಂಬದಲ್ಲಿ ಬೆಳೆದ ಇರ್ತಕ್ಕಂಥ ನಮ್ಮಗಳು ಈ ಸಮಾಜದಲ್ಲಿ ನಾವು ಕೂಡ ಅಲ್ಲಿ ಕಾಂಪಿಟೇಷನ್ ಕೊಡ್ಬೇಕಾದ್ರೆ ಬಹಳ ಕಷ್ಟ ಇದೆ.